ಇನ್ನು ವೃಶ್ಚಿಕ ರಾಶಿಯವರು 50% ಚೆನ್ನಾಗಿದೆ, 50% ಚೆನ್ನಾಗಿಲ್ಲ ಅಲ್ಲ, ಬರ್ತಾ ಇಲ್ಲ. ಏನು ಹಿಂಗಂದ್ರೆ ಅಂದರೆ ಗ್ರಹಗತಿಗಳು ಹೇಗಿದೆ ಹಾಗೆ ಲೆಕ್ಕ ಕೊಡಿ. ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ 5ನೇ ಮನೆಯಲ್ಲಿ ಶನಿ. 5ನೇ ಮನೆಯದೇ ಅದು ಮಕ್ಕಳಿಗೆ ಏನಾರು ಒಂದು ತೊಂದರೆಗಳಾಗುತ್ತೆ ಅಥವಾ ಮಕ್ಕಳಾಗಲಿಕ್ಕೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಆಗೋದಿಲ್ಲ ಅಂತ ನಾನು ಯಾವುದನ್ನು ಪರಿಹಾರವೇ ಇಲ್ಲ, ಇದು ಮುಗಿದೋಯ್ತು ಅನ್ನೋಂಥದ್ದು ಈ ಜಗತ್ತಿನಲ್ಲೇ ಇಲ್ಲ. ಒಂದು ಸಮಸ್ಯೆ ಬರ್ತದೆ, ಅದಕ್ಕೆ ಪರಿಹಾರಗಳು ಜೊತೆಯಲ್ಲೇ ಹುಡುಕಬೇಕಷ್ಟೆ. ಏನದು? ಪಂಚಮ ಸ್ಥಾನ ಮಕ್ಕಳು ತಡ ಆಯಿತು, ಈಗಲೇ ತಡ ಆಗಿದೆ, ಮತ್ತಷ್ಟು ತಡ ಆಯಿತು ದೇವರೇ, ಅಥವಾ ಮಕ್ಕಳು ಇದ್ದವರಿಗೆ ಒಂದು ಸ್ವಲ್ಪ ಅವರಿಂದ ಸಮಸ್ಯೆಗಳು ಉಂಟಾಗ್ಬೋದು. ಅಂದರೆ ಜಗಳ ಆಡ್ತಾರೆ, ಬಂದು ಮೈಮೇಲೆ ಬೀಳ್ತಾರೆ ಅಲ್ಲ, ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ರೆ ಆರೋಗ್ಯದ ಬಗ್ಗೆ ಎಚ್ಚರವಾಗಿ ಗಮನವಾಗಿ ಜರುಗಿಸಿ. ವೃಶ್ಚಿಕ ರಾಶಿಗೆ ಅದ್ಭುತವಾದ ಸಮಯಗಳು ಬರ್ತದೆ. ಅಯ್ಯೋ ಬಂದುಬಿಡ್ತು ಅಂತ ಹಿಕ್ಕಬೇಡ್ರಿ, ಆರಾಮ, ಸ್ವಲ್ಪ ಸಮಾಧಾನ, ವೆಯ್ಟ್ ಟೆನ್ಷನ್ ತೊಗೋಬೇಡಿ, ಆರಾಮಾಗಿರಿ. ನಿಮಗೆ ಒದಗಿ ಬಂದು ಗುರುಗಳ ಅನುಗ್ರಹ, ಯಾಕಂದರೆ ಗುರು ಕುಜ ಸ್ನೇಹಿತರು. ತೊಗರಿ ಬೇಳೆಯನ್ನು 1.5 kg ದಾನ ಕೊಡಿ ಮಂಗಳವಾರದ ದಿವಸ. ವಸ್ತ್ರ, ಹಿತ್ತಾಳೆ ತಟ್ಟೆ, ವಿಳೆದೆರಳಿಕೆ, ತೆಂಗಿನಕಾಯಿ ಕೊಟ್ಟರೆ ಸಂತೋಷ. ಕೊಡೋಕ್ಕಾಗಲಿಲ್ಲ 1.5 kg ತೊಗರಿಬೇಳೆ ದಕ್ಷಿಣೆ ಸಮೇತ ಹೋಗಿ ಸಂಕಲ್ಪ ಮಾಡಿ ಕೊಟ್ಟುಬಿಡ್ರಿ. ಸಮಸ್ಯೆಗಳು ಸರಿ ಹೋಗುತ್ತೆ. ಮದುವೆಗೆ ಒಪ್ತಾ ಇಲ್ಲ, ಜಾತಕ ಬಂದ್ರೂ ಒಪ್ತಾ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ, ಚಂದ ಇಲ್ಲ ಅಂದಲ್ಲ ಇದ್ದಾರೆ, ಜಾತಕ ಸೆಟ್ ಆಗ್ತಾ ಇಲ್ಲ ಅಂತ ಈ ಪರಸ್ಪರ ಇರುವಂಥದ್ದು ಎಲ್ಲ ಸೆಟ್ ಆಯಿತು. ಯಾರೊಬ್ಬರು ಇದು ಇವನ ಅಂದ್ಬಿಡೋದು, ಒಂದೇ ಮಾತು ಅಷ್ಟೇ, ಇನ್ನೇನಿಲ್ಲ. ಈ ಹುಡುಗನ, ಈ ಹುಡುಗಿಯ ಅಂತ ಸುಮ್ಮನೆ ರಾಗ ಹೇಳಿದ್ರೆ ಸಾಕು, ಏನೋ ಇದೆ ಅಂತ ಭಯ. ಕಣ್ಣಲ್ಲಿ ನೋಡಿ, ಕಿವಿಯಲ್ಲಿ ಕೇಳಿ, ತೀರ ವಿಚಾರಣೆ ಮಾಡಿ ಮದುವೆ ಮಾಡ್ಕೊಳ್ಳಿ. ಮದುವೆ ಯೋಗಗಳು ಬರ್ತದೆ. ವೈಶಾಖ ಮಾಸದಲ್ಲೇ ಬರುವ ಸಾಧ್ಯತೆ ಉಂಟು, ಅಂದರೆ ಮೇನಲ್ಲಿ ಬರುವ ಸಾಧ್ಯತೆ ಉಂಟು. ಮೇ 13 ನಂತರ ಎಕ್ಸಲೆಂಟ್ ಟೈಮು, ಮದುವೆಗೆ ಸಾಧ್ಯತೆ ಉಂಟು. ಮಕ್ಕಳ ಬಗ್ಗೆ ಆರೋಗ್ಯ ಸಮಸ್ಯೆ ಇದ್ದರೆ ಪರಿಹಾರ, ಮಕ್ಕಳು ಆಗುವಿಲ್ಲ ಅಂತನ್ನೋರಿಗೆ ವಿಶೇಷವಾಗಿ ನೀವು ಈಗೇನು ಮಾಡಬೇಕು, ಯಾರು ಹಿರಿಯರ ಕೈಯಲ್ಲಿ ಬಾದಾಮಿ, ಕಲ್ಸಕ್ಕರೆ, ಯಾಲಕ್ಕಿಯನ್ನು ಪುಡಿ ಮಾಡಿ ಅವರ ಕೈಯಲ್ಲಿ ಕೊಟ್ಟು ಒಂದು 3000 ಗಾಯತ್ರಿ ಜಪ ಮಾಡಿ ಕೊಡಿ ಅಂಥೇಳಿ ದಿನನಿತ್ಯ ಈ ದಪ್ಪ ಬೆರಳು ಮತ್ತು ಉಂಗುರದ ಬೆರಳಲ್ಲಿ ದಿನನಿತ್ಯ ತಗೊಳ್ತಾ ಬನ್ನಿ. ಮಕ್ಕಳಾಗುವ ಸಾಧ್ಯತೆಗಳು ಈಸಿ ಆಗ್ತದೆ. ಒಳ್ಳೆಯ ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ, ರಾಯರನ್ನು ವಿಶೇಷ ಗುರುಗಳ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಟೈಮ್ ಆರಂಭ, ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಸೂಪರ್, ಅಲ್ಲಿವರೆಗೂ ಸಮಾಧಾನ.